ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಂದು 5ನೇ ವ್ಲಾಗು. ಸೊ ಆಲ್ರೆಡಿ ಎಲ್ಲರೂ ಟೈಟಲು ಮತ್ತು ಥಂಬ್ನೇಲಲ್ಲಿ ನೋಡಿರ್ತೀರ. ಹೌದು ಗೈಸ್, ಡೆಲ್ಲಿಗೆ ಹೋಗ್ತಿದ್ದೀನಿ ಆಫೀಸ್ ವರ್ಕ್ ಮೇಲೆ. ಸೊ ಇವತ್ತು ಶುಕ್ರವಾರ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಂದರೆ ಶನಿವಾರ 8 ಗಂಟೆಗೆ ಫ್ಲೈಟ್ ಇದೆ. ಸೊ ಫಸ್ಟ್ ಫ್ಲೈಟ್ ಅಂತ ಸ್ವಲ್ಪ ನರ್ವಸ್ ಆಗಿದ್ದೀನಿ ಮತ್ತು ಎಕ್ಸೈಟ್ಮೆಂಟು ಇದೆ. ಸೊ ನೋಡೋಣ ಹೆಂಗಿರುತ್ತೆ ಫಸ್ಟ್ ಫ್ಲೈಟ್ ಜರ್ನಿ ಹೆಂಗಿರುತ್ತೆ ಅಂತೇಳಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬೆಳಿಗ್ಗೆ ಒಂದು 3 ಅವರ್ ನಾನು ಬೇಗ ಹೋಗಬೇಕಾಗತ್ತೆ. ಸೊ 4 ಗಂಟೆ ಮನೆ ಬಿಡ್ತೀನಿ. ಮನೆ ಬಿಟ್ಟು ಏರ್ಪೋರ್ಟ್ಗೆ ಹೋಗ್ಬೇಕು. ಸೊ ಒಂದು 3 ಅವರ್ ಬೇಗ ಹೋಗ್ಬೇಕಾಗತ್ತೆ. ನಾನು 5 ಗಂಟೆ ಅಲ್ಲಿದ್ದಂದ್ರೆ ಚೆಕಿನ್ ಎಲ್ಲ ಮಾಡಿಸೋದಾಗತ್ತೆ. ಗೈಸ್, ರೆಡಿ ಆಗೀನಿ, ಇವಾಗ ಹೊರಡ್ತಿದ್ದೀನಿ. ಟೈಮ್ ಬಂದು 3:50. ಸೊ 5 ಗಂಟೆವರೆಗೂ ಹೋಗ್ತೀವಿ. ಅಲ್ಲಿ 5:10, 5:15 ಹೋಗ್ಬಿಡ್ತೀವಿ. ಸೊ ನಮ್ದೇನಪ್ಪ ಅಂದ್ರೆ ಊಬರ್ದೊಂದು ಚಿಂತಿಲ್ಲ. ಪಟ್ ಅಂತೇಳಿ ಇಲ್ಲಿ ಆನ್ ಮಾಡಿ ಹಿಂಗೆ ಬುಕ್ ಮಾಡೀನಿ. ಅಣ್ಣ ಇಲ್ಲೇ ಎಕ್ಸೆಪ್ಟ್ ಮಾಡಿಬಿಟ್ಟ ನಮ್ಮ ತಮ್ಮ. ಅವನ ಜೊತೆ ಹೋಗ್ತೀನಿ. ಈಗ ಅವನ ಬರ್ತಾನೆ, ಆದರೂ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಆಫೀಸ್ ದುಡ್ಡು ಆಯ್ತು, ಹೋಗ್ತೀವಿ, ಸಿಗ್ತೀನಿ ಏರ್ಪೋರ್ಟಲ್ಲಿ ಸಿಗ್ತೀನಿ. ಗೈಸ್, ಕ್ಯಾಬ್ ಬಂತು, ಹೋಗ್ತಿದ್ದೀನಿ ಇವಾಗ. ಹೋಗೋಣ, ಅಲ್ಲಿ ಹೋಗಿನ ಸಿಗ್ತೀನಿ ಸೀದಾ ಏರ್ಪೋರ್ಟಲ್ಲಿ. ಸೊ ಏರ್ಪೋರ್ಟ್ ಹೋಗೋವರೆಗೂ ಇಂಟ್ರೋ ನೋಡ್ಕೊಂಬರ್ರಿ. ಲೆಟ್ಸ್ ಗೋ. ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇವಾಗ ರೀಚ್ ಆದ್ವಿ. ನೋಡ್ರಿ, ನಮ್ಮ ಡ್ರೈವರ್ ಅವನ ಕೆಲಸ ಮಾಡಾತ್ಬಿಟ್ಟ, ನಮ್ಮ ತಮ್ಮ. ಅದನ್ನೊಂದಿಡು, ನನ್ನ ಬ್ಯಾಗ್ ಪ್ಯಾಕ್ ಒಂದು ತೆಗಿ ಒಳಗಿಂದ. ಎಷ್ಟೈತಿ ರೊಕ್ಕನ ಕೊಟ್ಟಿಲ್ಲ, ಹಂಗೆ ಮಾಡಿ. ಏರ್ಪೋರ್ಟ್ ನೋಡ್ತಿದ್ದಂಗೆ ಅಡ್ರಿನಲಿನ್ ಸ್ಟಾರ್ಟ್ ಆಗ್ತಿದೆ. ಸೂಪರ್ ಎಕ್ಸೈಟೆಡ್. ನೋಡೋಣ ಏನೇನಾಗತ್ತೆ ಅಂತೇಳಿ. ಇವ್ರು ಇವಾಗ ಬಿಡಾಕ್ ಬಂದಾರ. ಹೆಂಗೆ ನಿಂತಾರ ನೋಡ್ರಿ ಇಬ್ರು ಹೊರಗೆ. ಬಾಯ್ ಬಾಯ್ ಬಾಯ್, ಹೋಗ್ಬರ್ತೀನಿ ಕಡ. ಟರ್ಮಿನಲ್ 2 ನೆಕ್ಸ್ಟ್ ಲೆವೆಲ್. ಸೂಪರ್ ಎಕ್ಸೈಟೆಡ್. ಸೊ ಎಲ್ಲ ಕ್ಲಿಯರ್ ಆಯಿತು, ಹೋಗ್ತಿದ್ದೀನಿ. ಸ್ವಲ್ಪ ಮುಳ ಈಗ ಒಳಗೆ ಹತ್ತೋವರೆಗೂ ಒಂದು ಸ್ವಲ್ಪ ಭಯ ಅನ್ನೋದಿರುತ್ತೆ. ನಮ್ಮ ಹೆಮ್ಮೆ JRCB ಸಲ ಕಪ್ ನಮ್ಮದು. ಇದು ನೋಡಿ ತುಂಬ ಖುಷಿ ಆಯಿತು ಗೈಸ್. ಕಿಂಗ್ 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 ಕ್ವೀನ್ ಕ್ರೇಜಿ JRCB. ಮಾಡಿದ್ದಾರೆ ನೋಡಿ ಗೈಸ್.
ಅಂತ ಬಂದು ನೋಡತ್ತೀನಿ. ಚಿಕ್ಕ ಹುಡ್ರಿದ್ದಾಗಿಂದ ಅದು ಹೋಗಲ್ಲ ಅದು ತಗದಾಗಿದೆ. ಹತ್ತತ್ತಿಂದ ನನಗೆ ಗೊತ್ತಿದ್ರು ಒಂದು ಬಂತಂದ್ರೆ ಪಟ್ ಅಂತ ಬಂದು ನೋಡತ್ತೀನಿ. ನೋಡ್ರಿ ಅಲ್ಲಿ ಯಾವುದೋ ವಿಸ್ತಾರ ಅಂತ ಬಂದೈತಿ. ಈಗ ಜಸ್ಟ್ ಲ್ಯಾಂಡ್ ಆಯಿತು. ಬಂದ ತಕ್ಷಣ ಸಣ್ಣ ಹುಡ್ರಂಗೆ ಓಡಿ ಬರೋದು, ಹಿಂಗೆ ನೋಡೋದು. ಕಾಫಿ ಅಲ್ಲಿಟ್ಟು ಅದು ಬಂದ ತಕ್ಷಣ ಓಡಿ ಬಂದು ನೋಡತ್ತೀನಿ. ಅದು ಸೂಪರ್ ಇದು. ಸೊ ಗೈಸ್, ಅನೌನ್ಸ್ಮೆಂಟ್ ಆಯಿತು. ಸೊ ಇವಾಗ ಹೊರಡೋಣ, ಅಲ್ಲಿಗೆ ಹೋಗಬೇಕು. ನೋಡೋಣ, ಒಳಗಡೆ ಹೋಗೋಣ. ಇವಾಗ ಜಸ್ಟ್ ಅನೌನ್ಸ್ಮೆಂಟ್ ಆಯಿತು. ಭಾಳ ಇದಾಗತ್ತೈತಿ ನೋಡೋಣ. ಡೆಲ್ಲಿ ಎಂಟ್ರಿ. ಓ ಮೈ ಗಾಡ್, ಫ್ಲೈಟಿಗೆ ಬಂದೆ. ನಮಸ್ತೆ. ಹೆಲೋ. ನಮ್ಮ ಸೀಟು 15A ವಿಂಡೋ ಸೀಟ್. ನಂಬೋಕೆ ಆಗ್ತಿಲ್ಲ ನಾನು ಫ್ಲೈಟಲ್ಲಿ ಕೂತಿದ್ದೀನಿ ಅಂತ. ಆದರೆ ಸೀಟ್ ಕ್ವಾಲಿಟಿ ಎಲ್ಲ ಯಾವುದೋ ಒಂದು KSRTC ಬಸ್ ಇದ್ದಂಗೆ ಐತಿ. ಬಟ್ ಕ್ರೇಜಿ. ಯಾಕೆ ಮಾಡತ್ತಾರೆ ಇವರು? ಕಿಟಕಿ ನೋಡ್ಕೊಂತ ಅವ್ರು ಏನೇನೋ ತೋರಿಸಿದ್ರು, ಇನ್ಸ್ಟ್ರಕ್ಷನ್ಸ್ ಕೊಡತ್ತಿದ್ರು. ನಾನು ನೋಡಲೇ ಇಲ್ಲ ಅದನ್ನು. ಡೈರೆಕ್ಟ್ ಈಗೇನೋ ಡ್ಯಾನ್ಸ್ ಮಾಡೋವಾಗ ನೋಡಿದ್ವಿ. ಸೀಟ್ ಬೆಲ್ಟ್ ಸ್ಟಾರ್ಟ್ ಆಯಿತು. ಯಪ್ಪ ಸ್ಪೀಡ್. ಬ್ರೇಕ್ಫಾಸ್ಟ್ ಬಂದಿದೆ, ಏನು ಕೊಡ್ತಾರೆ ನೋಡೋಣ. ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಯೋಗಟ್, ಬೆಸ್ಟ್ ಯೋಗಟ್, ಕಟ್ಲರಿ, ನಾನ್ ವೆಜ್ ಅಂದರು. ಇದ್ರೊಳಗೆ ಬರೀ ಟೊಮ್ಯಾಟೊ ಮತ್ತು ಪೊಟ್ಯಾಟೊ ಐತಿ ಮತ್ತು ಎಗ್ ಐತಿ. ಎಲ್ಲೈತಿ ಚಿಕನ್ ಇದ್ರೊಳಗೆ? ಇದ್ರೊಳಗೆ ರೆಕ್ಕಿ ಅಡ್ಡ ಆಗತ್ತು ಬಿಟ್ಟೈತಿ. ಏನೂ ಕಾಣವಲ್ದು, ಕೆಳಗಿನ ನೋಡೋಕ್ಕಾಗವಲ್ದು. ನಾ ಇಲ್ಲಿ ಕುಂತ್ರೆ ಚಲೋ ಅಂದ್ಕೊಂಡೆ, ಏನು ಕಾಣವಲ್ದು. ಬಸ್ ಆದ್ರೆ ಎಲ್ಲರೂ ಇಳಿದು ಸೀಟ್ ಕೊಡ್ರಿ ಅಂತ ಕಿವಿ ಎಲ್ಲ ಬಂದಾಗ್ತಿದೆ. ಏನು ಕೇಳಿಸಾಗ್ತಿಲ್ಲ. ತಲೆ ಡೆಲ್ಲಿಗೆ ಬಂದು ರೀಚ್ ಆಗಿದ್ದೀನಿ. ಸಕ್ಕತ್ತಾಗಿತ್ತು. ತಲೆ ಇಷ್ಟು ಪೇನ್ ಆಗ್ತಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಕುಂತಿದೆ ತಲೆ. ಹ್ಞೂ ಅನ್ನೋ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಫುಲ್ ಸೌಂಡು. ನೆಕ್ಸ್ಟ್ ಲೆವೆಲ್ ತಲೆ ನೋವ್ತಿದೆ. ಫಸ್ಟ್ ಎಲ್ಲ ನಾವು ಒಂದು ಕಾಫಿ ಕುಡಿಬೇಕು. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್, ಸೂಪರ್ ಆಗಿತ್ತು. ಫಸ್ಟ್ ಫ್ಲೈಟು, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫೈನಲಿ ಸೇಫಾಗಿ ಲ್ಯಾಂಡ್ ಆದೆ. ಜೈ ಶ್ರೀರಾಮ, ಜೈ ಸೇವಾಲಾಲ್. ಈ ಆಪ್ಷನ್ ಬೇರೆ ಇದೆ. ಆರಾಮ್ಸೆ ಗಾಡೀಲಿ ಕರ್ಕೊಂಡು ಹೋಗ್ತಿದ್ರು. ಓಕೆ, ನೈಸ್. ನನ್ನ ಬ್ಯಾಗ್ ನೋಡ್ರಿ ಬಂದುಬಿಟ್ಟೈತಿ. ಸಾರಿ ಅಲ್ಲಿಗೆ ಹೊಂಟೈತಿ. ಮತ್ತು ಅದು ಹೋಗಿ ಬರೋವರೆಗೂ ವೇಟ್ ಮಾಡ್ಬೇಕು ನಾನು.
ನಾನು ಅಲ್ಲಿ ಇಳಿದು ಫ್ಲೈಟ್ ಅಲ್ಲಿಂದ ನಡ್ಕೊಂತ ಬರೋದ್ರೊಳಗೆ ನನ್ನ ಬ್ಯಾಗ್ ಆಲ್ರೆಡಿ ಇಲ್ಲಿ ಬಂದುಬಿಟ್ಟೈತಪ್ಪ. ಭಾರಿ ಐತಿದು. ನಾನು ಲೇಟ್ ಆಗುತ್ತೆ, ವೇಟ್ ಮಾಡಬೇಕು ಏನೋ ಅಂದ್ಕೊಂಡಿದ್ದೆ. ಈಗ ನೋಡಿ ಈ ಥರ ಇದು ಯಾರ್ದೋ ಬ್ಯಾಗು. ಅವ್ರು ಬಂದ್ರೋವರೆಗೂ ಇಲ್ಲೇ ಸುತ್ತಾಡ್ತಿರುತ್ತದು. ಈಗ ಜಸ್ಟ್ ನಾನು ಬಂದು ಒಂದು 2 ನಿಮಿಷ ಮುಂಚೆ ಬಂದಿದ್ರೆ ಸಿಕ್ಬಿಡ್ತಿತ್ತು. ನನ್ನ ಬ್ಯಾಗ್ ಹಿಂಗೆ ಪಾಸ್ ಆಯ್ತು, ಆವಾಗಲೇ ನೋಡಿದ್ರಲ್ಲ. ಈಗ ಅದು ಒಂದು ರೌಂಡ್ ಹೊಡ್ಕೊಂಡು ಮತ್ತಿಲ್ಲಿ ಬರುತ್ತೆ. ಬಂದಾಗ ತಕ್ಕೋಬೇಕು. ಬಂತಂದ್ರೆ ತೋರಿಸ್ತೀನಿ. ಅವ ಯಾರದ್ದು ಸೈಡ್ ತೆಗೆದು ಇಟ್ಬಿಟ್ಟ, ನಾವು ಹೋಗಿ ತಕ್ಕೊತೀನಿ. ನಾ ಇಲ್ಲಿ ಬರುತ್ತಂತ ಇಲ್ಲಿ ವೇಟ್ ಮಾಡಿ ಹತ್ತೀನಿ. ಅವ ತೆಗೆದಿಟ್ಟಾನಲ್ಲಿ ಬಂತು. ಈಗ ಕ್ಯಾಬ್ ಬುಕ್ ಮಾಡಿಕೊಂಡು ಸೀದಾ ಹೋಯ್ತಾ ಇರೋದು. ಗೈಸ್ ಹಾಯ್, ಕೆಲಸ ಮುಗೀತು. ಸೊ ಏನು ಬಂದಿದ್ದೆ ಅದು ಮುಗೀತು. ಇವಾಗ ಫ್ರೀ ಫುಲ್ ಬ್ಯಾಗಿಗೆ ಎಲ್ಲ ಅಲ್ಲಿ ಹಾಕಿ ಬಂದುಬಿಟ್ಟಿನಿ. ಸೊ ನನ್ನ ಬ್ಯಾಕ್ ಪ್ಯಾಕ್ ಅಷ್ಟೇ ಇದೆ. ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಅವ್ರದ್ದು ಕಾರ್ಡ್ ಮಾಡಿಸ್ಕೊಂಡೆ. ಕಾರ್ಡು ಚೆನ್ನಾಗಿದೆ. ಸೊ ಇವಾಗ ನಾನು ಡೆಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕು. ಸೊ ಅಲ್ಲಿ ರೂಮ್ ಮಾಡಿದ್ದೀನಿ. ಅಲ್ಲೋಗಿ ರೂಮ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮೊಬೈಲಲ್ಲಿ ಚಾರ್ಜೇ ಇಲ್ಲ. ಸೊ ರೆಸ್ಟ್ ಮಾಡಿ ಆಮೇಲೆ ಯಾವ ಪ್ಲೇಸಿಗೆ ಹೋಗೋದು, ಇವತ್ತು ಸಾಯಂಕಾಲವರೆಗೂ ಯಾವ ಪ್ಲೇಸ್ ನೋಡೋಕ್ಕಾಗತ್ತೆ ಅಂತೇಳಿ ನೋಡೋಣ. ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಮಾಡ್ತೀನಿ. ಸೊ ಸಿಗ್ತೀನಿ ಆಯ್ತು. ಸೊ ಗೈಸ್ ಏನಂದ್ರೆ ಇವ್ರದ್ದು 9 ಲೈನ್ಸ್ ಇದಾವೆ, 9 ಕಲರ್ಸ್. ಓ ಮೈ ಗಾಡ್, ಎಲ್ಲ ಫುಲ್ ಕನ್ಫ್ಯೂಸ್ ಆಗ್ತಿದೆ. ಅಲ್ಲಿ ಕೇಳ್ಕೊಂಡು ಹೋಗ್ತೀನಿ, ನೋಡಾಕ್ತೀನಿ. ಒಂದು ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿನಿ, ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ತೀನಿ. ಅದು ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ಕೊಂಡು ಹೋಗ್ತೀನಿ. ಎಲ್ಲೋದ್ರೂ ನಮ್ಮ RCB ಹವಾ ಇದ್ದೇ ಇರುತ್ತೆ. ಈ ಡೆಲ್ಲಿ ಮೆಟ್ರೋ ಒಳಗೆ ಇದೊಂದು ಮಸ್ತ್ ಮಾಡ್ಯಾರ. ಯಾವ ಲೈನಿಗೆ ಹೋಗ್ಬೇಕು, ನೀವು 9 ಲೈನ್ ಇರೋದ್ರಿಂದ ಕನ್ಫ್ಯೂಸ್ ಆಗತ್ತೆ ಅಂಥೇಳಿ ನೀವೇನಾರು ಲೈನ್ ಚೇಂಜ್ ಮಾಡ್ಬೇಕಂದ್ರೆ ಈ ಥರ, ಎಲ್ಲೋ ಲೈನ್ ಹೋಗ್ಬೇಕಂದ್ರೆ ಈ ಥರ ಫುಟ್ ಸ್ಟೆಪ್ಸ್. ಸೊ ಫುಟ್ ಸ್ಟೆಪ್ಸ್ ನೋಡಲ್ಲ ಆ ಕಡೆ, ಮತ್ತು ಅದು ಆರೆಂಜ್ ಲೈನ್ ಅದು ಈ ಥರ ಭರ್ಜರಿ ಮಾಡಿಬಿಟ್ರಿ. ಇದೊಂದು ಮಸ್ತ್, ಇದು ಬೆಸ್ಟ್. ಸ್ಟೇಗೆ ಬಂದಿದ್ದೀನಿ. ಈ ಥರ ಹೊರಗೆ ಬಂದಾಗ ಬಜೆಟ್ ಫ್ರೆಂಡ್ಲಿಯಾಗಿ ಡಾರ್ಮೆಟ್ರೀಸ್ನ ನೋಡ್ಕೋರಿ. ಸೊ ನಾನಿಲ್ಲಿ ಬಂದಿದ್ದೀನಿ. ಸೂಪರಾಗಿದೆ. ಇಲ್ಲೇ ನಾನು ರೈಲ್ವೆ ಸ್ಟೇಷನ್ ಆಪೋಸಿಟೇ ಇರೋದಿದ್ದು. ಆಮೇಲೆ ಹೊರಗಡೆ ಹೋಗಿ ತೋರಿಸ್ತೀನಿ. ನಮ್ಮ ರೂಮ್ ಬಂದು 17 ಇದರೊಳಗಿದೆ. ಇವಾಗ ಇದ್ರೊಳಗೆ ಪಾಸ್ವರ್ಡ್ ಹಾಕಬೇಕು. 1 ಡೇಗೆ 599 ಆಯಿತು. ಹೊರಗಡೆ ಆಗಿದ್ರೆ ಆಲ್ಮೋಸ್ಟ್ 2000-3000ವರೆಗೂ ಇದಾವೆ. ಸೊ ನಾನು ಇದನ್ನು ಯೂಟ್ಯೂಬ್ ಒಳಗೆ ನೋಡ್ಕೊಂಡು ಬಂದಿದ್ದೆ, ಯಾರ್ದೋ ಒಬ್ರು ಯೂಟ್ಯೂಬರ್ದು ವಿಡಿಯೋ ನೋಡಿದ್ದೆ. ಸೊ ಹಂಗಾಗಿ ಈ ಪ್ಲೇಸಿಗೆ ಬಂದೀನಿ. ಮಸ್ತ್ ಐತಿ. ಬೆಡ್ ಗಿಡ್ ಎಲ್ಲ ಫುಲ್ ನೀಟಾಗಿ ಎಲ್ಲ ಚೆನ್ನಾಗಿದೆ. ಬೆಡ್ ಒಳಗೆ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಅಲ್ಲಿ ಚೆಕ್ ಇನ್ ಆದ್ರೆ ನಮಗೊಂದು ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ ಇಲ್ಲಿ ಡೋರಿಗೆ ಹಾಕಬೇಕು. ಮತ್ತು ನಿಮ್ಮ ಬೆಡ್ ಕೆಳಗಡೆ ಇನ್ನೊಂದು ಲಾಕರ್ ಪಾಸ್ವರ್ಡ್ ಇರುತ್ತೆ. ಸೊ ಆ ಲಾಕರ್ನ ನಾವು ಅಲ್ಲಿದೊಂದು ಪಾಸ್ವರ್ಡ್ ಇರುತ್ತೆ, ಅದನ್ನೂ ಹಾಕಬೇಕಾಗತ್ತೆ. ಸೊ ಇದು ಡಾರ್ಮೆಟ್ರಿ. ಸೊ ಇಲ್ಲೆಲ್ಲ ಈ ಥರ ಎಲ್ಲ ಬೆಡ್ಸ್ ಇರ್ತಾವೆ. 1 2 3 4 5 6 12 ಬೆಡ್. ಸೊ ನನಗೆ ಬಂದಿರೋದು ಇದು 7th ಒನ್ನು, ಈ ಬೆಡ್. ಎಲ್ಲ ಚೆನ್ನಾಗಿದೆ. ಒಂದು ಸಪ್ರೇಟ್ ಓದಕ್ಕೆ ಬೇಕಂದ್ರೆ ಲೈಟು, ಚಾರ್ಜಿಂಗ್ ಪಾಯಿಂಟಲ್ಲೇ ಎಲ್ಲ ಇಲ್ಲಿ ಇಡೋಕ್ಕೆ. ಸೊ ಇದು ಲಾಕರ್ ನಂದು. ಸೊ ಸೂಪರಾಗಿದೆ. AC ಬೇರೆ ಇದೆ. ಜಸ್ಟು 599ಗೆ 1 ಡೇ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಚೆಕ್ಔಟ್ ಆಗೋದು. ಸೊ ನಾನು ನಾಳೆ ಚೆಕ್ಔಟ್ ಆಗಿಬಿಡ್ತೀನಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಮೊಬೈಲ್ನೂ ಚಾರ್ಜ್ ಮಾಡ್ಕೊತೀನಿ. ಮೊಬೈಲ್ ಬೇರೆ ಚಾರ್ಜ್ ಖಾಲಿಯಾಗಿದೆ. ಮೊಬೈಲ್ ಚಾರ್ಜ್ ಮಾಡಿಕೊಂಡು ಎದ್ದು ಸ್ವಲ್ಪ ಎಲ್ಲನ ನಿಯರ್ ಬೈ ಒಂದು ಸಾಯಂಕಾಲವರೆಗೂ ಪ್ಲೇಸ್ ನೋಡ್ತೀನಿ. ಸೊ ಹೆಲೋ ಗೈಸ್. ಸೊ ಇವಾಗ ಎದ್ದಿದ್ದೀನಿ. ಎದ್ದು ಬಂದು ಫುಲ್ ಸುಸ್ತಾಗ್ಬಿಟ್ಟಿತ್ತು. ತಲೆ ಇನ್ನೂ ಪೇನ್ ಆಗ್ತಿದೆ. ಸೊ ಬಂದು ಮಲ್ಕೊಂಡಿದ್ದೆ. ಇವಾಗ ಎದ್ದೀನಿ. ಎದ್ದು ನಮ್ಮ ಸರ್ ಒಬ್ಬರು ಕಾಲ್ ಮಾಡಿದ್ರು, ರೋಹಿತ್ ಸರ್. ಸೊ ಅವ್ರು ಹೇಳಿದರು ವಿರಾಟ್ ಕೊಹ್ಲಿ ಅವ್ರ ಫೇವ್ರೇಟು ಚೋಲೆ ಭಟೂರೆ ಆ ಪ್ಲೇಸ್ದು ಲೊಕೇಶನ್ ಕಳಿಸ್ಯಾರ. ಸೊ ಅಲ್ಲಿಗೆ ಹೋಗ್ತೀನಿ ಫಸ್ಟ್. ಆಮೇಲೆ ಇಂಡಿಯಾ ಗೇಟಿಗೆ ಹೋಗ್ತೀನಿ. ಇಂಡಿಯಾ ಗೇಟ್ ಸಾಯಂಕಾಲ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ನಲ್ಲ ಆವಾಗಲೇ. ಸೊ ಇಂಡಿಯಾ ಗೇಟಿಗೆ ಹೋಗ್ತೀನಿ. ಸೊ ನಡೀಲಿ ಹೋಗೋಣ. ಇವಾಗ ಚೋಲೆ ಭಟೂರೆ ತಿನ್ನಕ್ಕೆ ಹೋಗೋಣ. ಪ್ಲೇಸ್ ಹೆಸರಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಈ ಥರ ಇದೆ ಔಟ್ಫಿಟ್. ಸೊ ಇದು ನಾನು ಉಳ್ಕೊಂಡಿರೋ ಸ್ಟೇ ಒಂಥರ ಹಾಸ್ಟೆಲ್ ಇದ್ದಂಗೆ. ಆವಾಗಲೇ ಬೆಡ್ ಎಲ್ಲ ತೋರಿಸಿದ್ನಲ್ಲ.
ಸೊ ಇಲ್ಲಿ ರಿಸೆಪ್ಷನ್, ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿ ಮಾಡವ್ರೆ, ಎಲ್ಲ ಚೆನ್ನಾಗಿದೆ. ಬಂದು ಆಟ ಆಡ್ಬೋದು. ಇಲ್ಲೊಂದು ಕೆಫೆಟೇರಿಯಾ ಥರ ಮಾಡವ್ರೆ. ಇದೇ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿ ಇಳ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ನೋಡಿದರೆ ಇಷ್ಟೇ ಇರೋದು. ಸೊ ಇಷ್ಟೇ ಸಕ್ಕತ್ತಾಗಿದೆ, ಬರ್ಬೋದು. ಬರೀ 600 ರೂಪಾಯಿ. ಸೊ ಗೈಸ್, ಊಬರ್ ಬುಕ್ ಮಾಡಿದ್ದೆ, ಬಂದಿದೆ ಇವಾಗ. ಅಲ್ಲಿ ಬಂದು ನಿಂತಿದ್ದಾನೆ ಅಣ್ಣ. ಹೋಗೋಣ, ಹೋಗಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತಿ ಅಂತೇಳಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೋಡೋಣ ಹೆಂಗಿರುತ್ತೆ ಒಳಗೆ ಹೋಗಿ. ಹೆಂಗಿರುತ್ತೆ ನೋಡೋಣ. ಒಳಗಡೆ ಎಲ್ಲ ಪನ್ನೀರೆಲ್ಲ ಸ್ಟಫಿಂಗ್ ಮಾಡಿದ್ದಾರೆ ಅನ್ಸುತ್ತೆ. भैया ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್. ಸೀತಾರಾಮ್ ದಿವಾನ್ ಅಂತ ಬೆಸ್ಟ್ ಚೋಲೆ ಭಟೂರೆ ಸಿಗುತ್ತೆ, ಒಳ್ಳೆ ಲಸ್ಸಿ ಸಿಗುತ್ತೆ. ಬರ್ರಿ, ವಿತೌಟ್ ಮಿಸ್ ಬರ್ರಿ, ಬರೋರು ವಿಸಿಟ್ ಮಾಡಿರಿ. ಸೊ ಇವಾಗ ನಾನು ಇಂಡಿಯಾ ಗೇಟ್ ಕಡೆ ಹೋಗ್ತೀನಿ. ಸೊ ಇಲ್ಲಿ ಒಂದು ನಿಯರ್ ಬೈ ಒಂದು ವಾಕ್ಯಬಲ್ ಡಿಸ್ಟೆನ್ಸ್ ಒಳಗೆ ಒಂದು ಮೆಟ್ರೋ ಸ್ಟೇಷನ್ ಐತಿ. ಅಲ್ಲಿ ಹೋಗಿ ಅಲ್ಲಿಂದ ಹೋಗ್ಬೇಕಾಗತ್ತೆ ಮೆಟ್ರೋ ಒಳಗೆ. ಸೊ ಸಿಗ್ತೀನಿ, ಮೆಟ್ರೋ ಹೋದಾಗ ಸಿಗ್ತೀನಿ. ಇವಾಗ ಮೆಟ್ರೋ ಡೈರೆಕ್ಟಾಗಿ ಹೋಗಿಲ್ಲ, ಆಟೋ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತೀವಿ. ಸೊ ಗೈಸ್, ಅಲ್ಲಿಂದ ಆಟೋದಲ್ಲಿ ಬಂದೆ. ಸೊ 50 ರೂಪಾಯಿ ತೊಗೊಂಡ್ರು, ತಂದು ಅಲ್ಲಿ ಇಳಿಸಿ ಹೋದರು. ಸೊ ಇವಾಗ ಇಲ್ಲಿಂದ ನಡ್ಕೊತ ಹೋಗೋದು. ಸೊ ಬಂದ್ವಿ ಇಂಡಿಯಾ ಗೇಟ್ಗೆ. ಗತ್ತು ಆ ಗಾಂಭೀರ್ಯ ನೋಡ್ರಿ, ಏನು ಸ್ವ್ಯಾಗಾಗಿ ಕಾಣ್ತಾನಪ್ಪ. ಫುಲ್ ರಶ್ ಐತಿ ಈವ್ನಿಂಗ್ ಟೈಮ್. ಇಲ್ಲಿ ಹೆಂಗಾಗ್ಬಿಟ್ಟೈತಂದ್ರೆ ಪ್ರತಿಯೊಬ್ಬರು ಫೋಟೋ ತಗೊಂಡು ಹಾಕ್ತಾರೆ. ಎಲ್ಲಿ ಅಡ್ಡಾಡಿದ್ರು ಅವ್ರಿಗೆ ಅಡ್ಡ ಹೋದಂಗೆ ಫೀಲ್ ಆಗತ್ತೈತಿ. ಹೆಂಗಾರ ನೀವು ಒಂದು ಹೆಜ್ಜೆ ಇಡ್ಬೇಕಂದ್ರೂ ಅವ್ರಿಗೆ ಅಡ್ಡ ಹೋದಂಗೆ ಫೀಲ್ ಆಗತ್ತೈತಿ. ಅಜೀಬ್ ಫೀಲ್ ಆಗತ್ತೆ ನೋಡ್ರಿ. ಈಗ ಎಲ್ಲಿ ಅಡ್ಡಾಡ್ಬೇಕು, ಅಲ್ಲಿ 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 ಎಲ್ಲಿ ಹೋದ್ರೂ ಒಬ್ರಿಗೆ ಅಡ್ಡ ಹೋಗ್ತಿರೋ ಫೀಲ್ ಆಗತ್ತೈತಿ. ಸೊ ಇಲ್ಲಿಗೆ ಬಂದಿದ್ದೆ, ನೋಡಿದೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ತುಂಬಾ ಕ್ರೌಡ್ ಇದೆ. ಸೊ ಇಲ್ಲಿ ಬೋರ್ಡ್ ಇತ್ತು, ಬೋರ್ಡಲ್ಲಿ ನೋಡಿದೆ ಏನಕ್ಕಪ್ಪ ಕಟ್ಟಿದ್ರು ಇಂಡಿಯಾ ಗೇಟ್ನ ಅಂದ್ರೆ 1ನೇ ವಿಶ್ವ ಯುದ್ಧ ಮತ್ತು 3ನೇ ಆಂಗ್ಲ ಅಫ್ಘಾನ್ ಮಹಾಯುದ್ಧದಾಗ ಸುಮಾರು 70,000 ಸೈನಿಕರು ತೀರ್ಕೊಂಡಿರ್ತಾರೆ. ಸೊ ಅವರ ಒಂದು ನೆನಪಿಗೋಸ್ಕರ ಇದನ್ನು ಕಟ್ಟ್ಯಾರ ಅಂತೇಳಿ ನೋಡಿದೆ. ನಾನೇನು ಹಿಸ್ಟ್ರಿ ಹೇಳಕ್ಕೆ ಅದಕ್ಕೆಲ್ಲ ಮಾಡತ್ತೀನಿ, ನನ್ನ ಮೆಮೊರೀಸ್ಗೋಸ್ಕರ ಬ್ಲಾಗ್ಸ್ ಮಾಡತ್ತೀನಿ. ಸೊ ಇದನ್ನು ಅದಕ್ಕಾಗಿ ಕಟ್ಟ್ಯಾರ. ಗ್ರೇಟ್. ಸೊ ಗೈಸ್, ಇಲ್ಲಿಂದ ಸೀದಾ ರೂಮಿಗೆ ಹೊರಡ್ತಿದ್ದೀನಿ. ಸೊ ಮುಗೀತು, ಇನ್ನೇನು ಸುಮ್ಮನೆ ನೋಡೋದಷ್ಟೇ. ನೋಡೋದು ಬಿಟ್ಟರೆ ಏನಿಲ್ಲ, ಫುಲ್ ಗದ್ದಲ. ನೋಡಿಕೊಂಡೆ ಸೀದಾ ಇವಾಗ ರೂಮಿಗೆ ಹೋಗಿ ಸ್ವಲ್ಪ ತಲೆ ನೋಸಾತೈತಿ. ನಾಳೆ ಎದ್ದು ಅಡ್ಡಾಡಕ್ಕೆ ಬರುತ್ತೆ. ಈಗ ಹೋಗಿ ಮಕ್ಕೊಂಬಿಡ್ತೀನಿ. ಸೊ ಗೈಸ್, ಇವಾಗ ಜಸ್ಟ್ ಹೋಟೆಲ್ ಹತ್ರ ಬಂದಿದ್ದೀನಿ, ಮೇಲೆ ಹೋಗ್ಬೇಕು. ಫುಲ್ ಸುಸ್ತಾಗೋಯ್ತು. ಏನಿಲ್ಲ, 2 ಪ್ಲೇಸ್ ಅಡ್ಡಾಡಿದ್ದು, 2-3 ಪ್ಲೇಸು. ಸೊ ಕೆಲವೊಂದು ಕಡೆ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ
ಸೊ ಇವಾಗ ಬಂದಿದ್ದೀನಿ ಇವತ್ತಿಗಿಷ್ಟು. ಸೊ ನಾಳಿದ್ದು ಸೆಕೆಂಡ್ ಪಾರ್ಟ್ ಬರುತ್ತೆ, ಡೇ 2 ಬರುತ್ತೆ. ಸೊ ಇವತ್ತಿಗಿಷ್ಟೇ, ಬಾಯ್. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.